Hello, cricket fans. India versus New Zealand 5 match T20 ಸೀರೀಸ್ ಇಂಡಿಯಾ 3-0 ಅಂತ ಸೀರೀಸ್ ನ ವಿನ್ ಮಾಡಿದ್ದಾರೆ. ಮ್ಯಾಚ್ ಸ್ಟಾರ್ಟಿಂಗ್ ಅಲ್ಲಿ ಸೂಪರ್ ಸ್ಟನ್ನಿಂಗ್ ಕ್ಯಾಚ್ ಬೈ ಹಾರ್ದಿಕ್ ಪಾಂಡ್ಯ. ಹರ್ಷಿತ್ ರಾಣಾ ಮತ್ತೊಮ್ಮೆ ಡೆವಾನ್ ಕಾನ್ವೆ ಅವ್ರ ವಿಕೆಟ್ ತೆಗೆದಿದ್ದಾರೆ. ಈ ಟೂರ್ ಅಲ್ಲಿ ಅವರು 5ನೇ ಸಲ ವಿಕೆಟ್ ತೆಗಿದ್ದಾರೆ ಡೆವಾನ್ ಕಾನ್ವೆದು. ಅಂಡ್ ನಂಬರ್ 1 ಗೋಟ್ ಬೌಲರ್ ಕಡೆಯಿಂದ ಒಂದು ಸೂಪರ್ ಬೌಲಿಂಗ್ ಸ್ಪೆಲ್. 4 overs 17 runs 3 ವಿಕೆಟ್ಸ್. ಗೋಟ್ ಬೌಲರ್ ಬುಮ್ರಾ ಅವ್ರಿಗೆ ಲಾಸ್ಟ್ ಮ್ಯಾಚ್ ರೆಸ್ಟ್ ಕೊಟ್ಟಿದ್ರು. ಕಮ್ ಬ್ಯಾಕ್ ಮ್ಯಾಚ್ ಅಲ್ಲಿ ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಬುಮ್ರಾ ಅವರು. ಅಂಡ್ ನ್ಯೂಜಿಲೆಂಡ್ ಅವ್ರು ನಮ್ಗೆ ಟಾರ್ಗೆಟ್ ಕೊಟ್ಟಿದ್ದು ನೋಡಿದ್ರೆ 154. 200ನೇ ಓವರ್ಸಲ್ಲಿ 15 ಓವರ್ಗೆ ಚೇಸ್ ಮಾಡಿದ್ವಿ. ಇವಾಗ 154. 10 ಓವರ್ಗೆ ಚೇಸ್ ಮಾಡ್ತಾರೆ ಅಂತ ಅನ್ಕೊಂಡ್ವಿ. ಅದೇ ತರ ಚೇಸ್ ಮಾಡಿದ್ರು ನಮ್ಮ ಬ್ಯಾಟ್ಸ್ಮನ್ಸ್. ಸಂಜು ಸ್ಯಾಮ್ಸನ್ ಮತ್ತೊಮ್ಮೆ ಒಂದು ಫೇಲಿಯರ್. ಇನ್ನೂ 2 ಮ್ಯಾಚ್ ಇದೆ, ಪರ್ಫಾರ್ಮ್ ಮಾಡ್ಬೇಕು ಅವರು ಚೆನ್ನಾಗಿ. ಬಿಕಾಸ್ ಎಷ್ಟಕ್ಕೆಷ್ಟು ನಮ್ಮ ಬ್ಯಾಟ್ಸ್ಮನ್ ಫಾರ್ಮ್ ಅಲ್ಲಿ ಇರ್ತಾರೋ ಅಷ್ಟಕ್ಕಷ್ಟು ನಾವು ವರ್ಲ್ಡ್ ಕಪ್ ಒಳಗಡೆ ಹೋಗೋದಕ್ಕೆ ಒಳ್ಳೆ ಸೈನ್ಸ್ ಅಂತ ಹೇಳ್ಬೋದು. ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್ 3 ಜನ ಕಂಫರ್ಟಬಲ್ ಆಗಿ ಚೇಸ್ ಮಾಡಿದ್ರು ಈ ಮ್ಯಾಚ್ ನ. ನಮ್ ಕ್ಯಾಪ್ಟನ್ ಕಡೆಯಿಂದ ಬ್ಯಾಕ್ ಟು ಬ್ಯಾಕ್ ಆಫ್ ಸೆಂಚುರೀಸ್. ಇದು ಒಂದು ಒಳ್ಳೆ ಗುಡ್ ಸೈನ್ ನಮ್ಮ ಟೀಮ್ಗೆ. ಓವರ್ ಆಲ್ T20 ಫಾರ್ಮೆಟ್ ಅಲ್ಲಿ ನಮ್ಮ ಟೀಮ್ ಸೂಪರ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದಾರೆ. ಇದೇ ಫಾರ್ಮ್ ಅಲ್ಲಿ ಕಂಟಿನ್ಯೂ ಆದ್ರೆ ಟೀಮು T20 ವರ್ಲ್ಡ್ ಕಪ್ ನ ನಾವೇ ರಿಟೈನ್ ಮಾಡ್ತೀವಿ ಈ ಸಲ.